ಇದೇ ರೀತಿ ನಾನು ಪ್ರತಿಯೊಬ್ಬರು ಮನೆಯಲ್ಲೂ ನಾನು ಕೇಳ್ಕೊತೇನೆ, ತಮ್ಮ ತಮ್ಮ ಮನೆಗಳಲ್ಲಿ ಕಸಗಳ ವಿಲೇವಾರಿ ಮಾಡೋಂಥದ್ದು ವಿಚಾರಕ್ಕೆ ಸಹಕಾರ ಇಲ್ಲದೆ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಪಟ್ಟಣದಲ್ಲಿ ಹೊಸದಾಗಿ ನಾನು ಅಭಿಯಾನವನ್ನು ಶುರು ಮಾಡಿದ್ದೇನೆ. ಯಾರಾದರೂ ಮುಂದಿನ ತಿಂಗಳ ಮೇಲೆ ಪಟ್ಟಣ ಅಲ್ಲ, ಒಂದೇ ಅಲ್ಲ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಎಲ್ಲೆಲ್ಲಿ ನಮಗೆ ಕಸಗಳು ಜಾಸ್ತಿ ಇರುತ್ತೆ ಮತ್ತು ಡ್ರೈನ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ ಆಗಿದೆ ಅದು ಕಂಡಲ್ಲಿ ನಾನು ಮುಂದಿನ ತಿಂಗಳಿಂದ ಯಾರು ಐಡೆಂಟಿಫೈ ಮಾಡ್ತಾರೋ ಅವ್ರಿಗೆ 20 ರೂಪಾಯಿ ಬಹುಮಾನ ಕೊಡಬೇಕು ಅಂತ ಶುರು ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದು ಕೊಡೋರು ಯಾರು ಅಂದರೆ ಡಾಕ್ಟರ್ ರಂಗನಾಥ್ ಕೊಡ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ಅಧಿಕಾರಿಗಳ ಮೇಲೆ, ಪಂಚಾಯಿತಿ PDOಗಳ ಮೇಲೆ ಇವತ್ತು ಮೀಟಿಂಗ್ ಮಾಡಿದೆ. ಮುಂದಿನ ಮಾರ್ಚ್ 20ನೇ ತಾರೀಕು ನಂತರ ಅವರವರ ವ್ಯಾಪ್ತಿಲಿ ಬರುವಂಥ ಒಂದು ಎಲ್ಲಾದರೂ ಪ್ರದೇಶಗಳಲ್ಲಿ ಈ ರೀತಿಯ ಡ್ರೈನ್ಗಳು ಕಟ್ಕೊಂಡಿರೋದು ಇಲ್ಲ ಕಸಗಳು ಹೇರಳವಾಗಿ ಬಿದ್ದಿರೋಂಥದ್ದು ಇನ್ನು ಕಂಡಲ್ಲಿ ಜನರ ಯಾರು ಫೋನ್ ಕಾಲ್ ಬಂದರೂ ಇವರೇ ಅವ್ರಿಗೆ ಫೈನ್ ಕೊಡಬೇಕಾಗುತ್ತೆ. ಸೊ ಆ ಪ್ರಯತ್ನವನ್ನು ಮುಂದಿನ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಿದ್ದೇವೆ. ಸೊ ಇಷ್ಟು ಒಂದು ಪ್ರಯತ್ನ. ಸರ್, ಈಗ ನೀವು ಸ್ವಚ್ಛತೆ ಮಾಡಿದ್ರಿ ನೆಲವರ್ಸೋದು ಅಂದರೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಅನ್ನೋದನ್ನ ಈ ರೀತಿಯ ನಿಮ್ಮ ವ್ಯಂಗ್ಯವಾಗಿ ತೋರಿಸಿದ್ದಾರೆ ಸರ್. ಎಲ್ಲ ಕಡೆನೂ ಎಲ್ಲ ಅಧಿಕಾರಿಗಳು ನೀವು ಕೇಳಿದಂಗೆ ಅವರವ್ರದ್ದೇ 108 ವ್ಯವಸ್ಥೆಗಳಲ್ಲಿ ಶಾರ್ಟ್ ಫಾಲ್ಸ್ ಇರುತ್ತೆ. ನಾವು ಮಹಾತ್ಮ ಗಾಂಧಿ ಥರ ನಾವು ನಡೆಯೋಕ್ಕಾಗಲ್ಲ. ಆದರೆ ಅವರು ಇಟ್ಟಂಥ ಹೆಜ್ಜೆ ಮೇಲೆ ನಾನೇ ಸ್ವತಃ ಮಾಡಬೇಕು ಅಂತೇಳಿ ಇದು ಇವತ್ತೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾನು 8 ವರ್ಷದಿಂದನೂ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಎಲ್ಲ ಕೆಲಸನೂ ನಾನು ಪ್ರತಿ ಬಾರಿ ಮಾಡೋವಂಥದ್ದು ಇದೇನು ವಿಶೇಷ ಹೊಸದೇನಲ್ಲ. ಇದೇ ರೀತಿ ನಾನು ಪ್ರತಿಯೊಬ್ಬರು ಮನೆಯಲ್ಲೂ ನಾನು ಕೇಳ್ಕೊತೇನೆ, ತಮ್ಮ ತಮ್ಮ ಮನೆಗಳಲ್ಲಿ ಕಸಗಳ ವಿಲೇವಾರಿ ಮಾಡೋಂಥದ್ದು ವಿಚಾರಕ್ಕೆ ಸಹಕಾರ ಇಲ್ಲದೆ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಪಟ್ಟಣದಲ್ಲಿ ಹೊಸದಾಗಿ ನಾನು ಅಭಿಯಾನವನ್ನು ಶುರು ಮಾಡಿದ್ದೇನೆ. ಯಾರಾದರೂ ಮುಂದಿನ ತಿಂಗಳ ಮೇಲೆ ಪಟ್ಟಣ ಅಲ್ಲ, ಒಂದೇ ಅಲ್ಲ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಎಲ್ಲೆಲ್ಲಿ ನಮಗೆ ಕಸಗಳು ಜಾಸ್ತಿ ಇರುತ್ತೆ ಮತ್ತು ಡ್ರೈನ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ ಆಗಿದೆ ಅದು ಕಂಡಲ್ಲಿ ನಾನು ಮುಂದಿನ ತಿಂಗಳಿಂದ ಯಾರು ಐಡೆಂಟಿಫೈ ಮಾಡ್ತಾರೋ ಅವ್ರಿಗೆ 20 ರೂಪಾಯಿ ಬಹುಮಾನ ಕೊಡಬೇಕು ಅಂತ ಶುರು ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದು ಕೊಡೋರು ಯಾರು ಅಂದರೆ ಡಾಕ್ಟರ್ ರಂಗನಾಥ್ ಕೊಡ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ಅಧಿಕಾರಿಗಳ ಮೇಲೆ, ಪಂಚಾಯಿತಿ PDOಗಳ ಮೇಲೆ ಇವತ್ತು ಮೀಟಿಂಗ್ ಮಾಡಿದೆ. ಮುಂದಿನ ಮಾರ್ಚ್ 20ನೇ ತಾರೀಕು ನಂತರ ಅವರವರ ವ್ಯಾಪ್ತಿಲಿ ಬರುವಂಥ ಒಂದು ಎಲ್ಲಾದರೂ ಪ್ರದೇಶಗಳಲ್ಲಿ ಈ ರೀತಿಯ ಡ್ರೈನ್ಗಳು ಕಟ್ಕೊಂಡಿರೋದು ಇಲ್ಲ ಕಸಗಳು ಹೇರಳವಾಗಿ ಬಿದ್ದಿರೋಂಥದ್ದು ಇನ್ನು ಕಂಡಲ್ಲಿ ಜನರ ಯಾರು ಫೋನ್ ಕಾಲ್ ಬಂದರೂ ಇವರೇ ಅವ್ರಿಗೆ ಫೈನ್ ಕೊಡಬೇಕಾಗುತ್ತೆ. ಸೊ ಆ ಪ್ರಯತ್ನವನ್ನು ಮುಂದಿನ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಿದ್ದೇವೆ. ಸೊ ಇಷ್ಟು ಒಂದು ಪ್ರಯತ್ನ. ಸರ್, ಈಗ ನೀವು ಸ್ವಚ್ಛತೆ ಮಾಡಿದ್ರಿ ನೆಲವರ್ಸೋದು ಅಂದರೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಅನ್ನೋದನ್ನ ಈ ರೀತಿಯ ನಿಮ್ಮ ವ್ಯಂಗ್ಯವಾಗಿ ತೋರಿಸಿದ್ದಾರೆ ಸರ್. ಎಲ್ಲ ಕಡೆನೂ ಎಲ್ಲ ಅಧಿಕಾರಿಗಳು ನೀವು ಕೇಳಿದಂಗೆ ಅವರವ್ರದ್ದೇ 108 ವ್ಯವಸ್ಥೆಗಳಲ್ಲಿ ಶಾರ್ಟ್ ಫಾಲ್ಸ್ ಇರುತ್ತೆ. ನಾವು ಮಹಾತ್ಮ ಗಾಂಧಿ ಥರ ನಾವು ನಡೆಯೋಕ್ಕಾಗಲ್ಲ. ಆದರೆ ಅವರು ಇಟ್ಟಂಥ ಹೆಜ್ಜೆ ಮೇಲೆ ನಾನೇ ಸ್ವತಃ ಮಾಡಬೇಕು ಅಂತೇಳಿ ಇದು ಇವತ್ತೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾನು 8 ವರ್ಷದಿಂದನೂ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಎಲ್ಲ ಕೆಲಸನೂ ನಾನು ಪ್ರತಿ ಬಾರಿ ಮಾಡೋವಂಥದ್ದು ಇದೇನು ವಿಶೇಷ ಹೊಸದೇನಲ್ಲ.